ನಮಸ್ಕಾರ. ನಾನು ಶಂಕರ ಹೆಗಡೆ, ಜ್ಯೋತಿಷಿ. ಸಂತೋಷದ ವಿಚಾರ ಅಂತಂದರೆ, ನನ್ನ ಮಗನ ಗ್ರ್ಯಾಜುಯೇಷನ್ ಆಲ್ಮೋಸ್ಟ್ ಕಂಪ್ಲೀಟ್ ಆದ ಲೆಕ್ಕ. ಇಂಟರ್ನ್ಶಿಪ್ ಒಂದು ಆಗಿಬಿಟ್ರೆ ನನ್ನ ಮತ್ತೊಂದು ಜವಾಬ್ದಾರಿಯನ್ನು ನಾನು ಸಕ್ಸಸ್ಫುಲ್ಲಾಗಿ ಮುಗಿಸಿದ್ದೀನಿ ಅಂತ ಅರ್ಥ. ನಿಮಗೆ ಈ ವಿಡಿಯೋದ ಟೈಟಲ್ಲು ನೋಡಿ ಸ್ವಲ್ಪ ವಿಚಿತ್ರ ಅನಿಸಿರ್ಬೋದು. ಕರ್ಣ ಧರ್ಮಜನಿಗೆ ಅಂದರೆ ಧರ್ಮರಾಜನಿಗೆ ಅಥವಾ ಯುಧಿಷ್ಠನಿಗೆ ಅಣ್ಣ ಅಷ್ಟೇ ಅಲ್ಲ, ಚಿಕ್ಕಪ್ಪ ಕೂಡ ಹೌದು ಅಂತ. ಈ ಆರೋಗ್ಯ ಜ್ಯೋತಿಷದ ಎಪಿಸೋಡಿಗೆ ನಾನು ಇದನ್ನು ಯಾಕೆ ತಗೊಂಡಿದ್ದೀನಿ ಅಂತ ಹೇಳ್ತಾಯಿದ್ದೀನಿ. ಕರ್ಣ ಯಾಕೆ ಅಣ್ಣ? ಯಾಕಂದರೆ ಕುಂತಿ ಪುತ್ರ ಕೂಡ ಹೌದು ಆತ. ಯುಧಿಷ್ಠರನು ಕುಂತಿ ಪುತ್ರ, ಸೋದರ ಅಲ್ಲ ಆಯಿತು. ಕರ್ಣ ಯುಧಿಷ್ಠನಿಗೆ ಯಾಕೆ ಚಿಕ್ಕಪ್ಪ? ಯಾಕೆಂತಂದರೆ ಕರ್ಣ ಸೂರ್ಯನ ಮಗ. ಆಮೇಲೆ ಯುಧಿಷ್ಠರ ತಂದೆ ಯಮಧರ್ಮರಾಯ, ಯಮಧರ್ಮ, ಶನಿ ಇವರು ಕೂಡ ಸೂರ್ಯನ ಮಕ್ಕಳು. ಇದಕ್ಕೇನು ಹೇಳ್ತೀರಿ? ನಾನು ಇದನ್ನು ಯಾಕೆ ಎತ್ಕೊಂಡಿದ್ದೀನಿ ಅಂತಂದರೆ, ಇಂಥ ವಿಚಾರಗಳನ್ನು ನಿಮ್ಮಂಥ ರೆಗ್ಯುಲರ್ ಫಾಲೋವರ್ಸ್ ಅಷ್ಟೊತ್ತರೆ ನಾನು ಚರ್ಚೆ ಮಾಡಬಲ್ಲೆ, ಬಿಟ್ಟರೆ ಬೇರೆಯವರಿಗೆ ಹೆಂಗೆ ಅರ್ಥ ಆಗತ್ತೆ. ಚೆನ್ನಾಗಿ ಚೆಸ್ ಆಡೋರು ಮಾತ್ರ ಇದನ್ನೆಲ್ಲ ವಿಚಾರ ಮಾಡ್ತಾರೆ ಬೇರೆ ಬೇರೆ ಆ್ಯಂಗಲ್ಸಿಂದ. ಯಾಕೋ ನನ್ನ ಚೆಸ್ ಸ್ಕಿಲ್ಲು ಮತ್ತೆ ಇದ್ದಕ್ಕಿದ್ದಂಗೆ GM ಲೆವೆಲ್ಗೆ ಹೋಗ್ಬಿಟ್ಟಿತ್ತಪ್ಪ. chess.com ಆಡ್ತಿದ್ದೆ ನಾನು. ಆಶ್ಚರ್ಯ ಆಗೋಯ್ತು ನನಗೆ. ಒಂದೆರಡು ಗೇಮ್ಸ್ಗಳು GM ಲೆವೆಲ್ಗೆಲ್ಲ ತೋರಿಸ್ಬಿಡ್ತದು, ಗ್ರ್ಯಾಂಡ್ ಮಾಸ್ಟರ್ ಲೆವೆಲಿಗೆಲ್ಲ. ನಾವು ಥಿಂಕ್ ಮಾಡೋ ಲೆವೆಲ್ ಹಿಂಗೆ ಅಂತ ಹೇಳ್ಕೊಂಡ್ರೆ ಇದು ಆತ್ಮಹತ್ಯೆಗೆ ಸಮಾನ. ಅದನ್ನು ಹೇಳ್ತೀನಿ ಮುಂದೆ ಯಾಕೆಂತ. ಆತ್ಮ ಪ್ರಶಂಸೆ ಆತ್ಮಹತ್ಯೆಗೆ ಸಮಾನನೇ. ಅದು ಪದೇ ಪದೇ ಮಾಡ್ಕೊತ ಹೋದರೆ ಅದು ಕೃಷ್ಣನೇ ಹೇಳಿರೋದು ಭಗವದ್ಗೀತೆ ಇದರಲ್ಲಿ, ಮಹಾಭಾರತದಲ್ಲಿ ಆ ಎಪಿಸೋಡು ಬರುತ್ತೆ. ಭೀಷ್ಮ ಶರಶೈಲಿದ್ದಾಗ ಕರ್ಣ ಹೋಗಿ ನೋಡುವಾಗ, ಕರ್ಣ ಇವನಿಗೆ ಧರ್ಮರಾಜನಿಗೆ ಹರ್ಟ್ ಮಾಡಿರ್ತಾನೆ. ಧರ್ಮರಾಜನಿಗೆ ಯುಧಿಷ್ಠನಿಗೆ ತಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಹೇಳಿದಾಗ ಕೃಷ್ಣಾರ್ಜುನರು ಹೋಗಿ ಅಲ್ಲಿ ಒಂದು ಎಪಿಸೋಡ್ ಆಗುತ್ತೆ. ಆ ಮಾತುಕತೆಗಳನ್ನು ನಾನು ಎಲ್ಲ ವಿದ್ವಾಂಸರು ಇದನ್ನೆಲ್ಲ ನಾನು ಅಬ್ಸರ್ವ್ ಮಾಡ್ತಾ ಇದ್ದೇನೆ, ನೋಡ್ತಾ ಇದ್ದೇನೆ. ಬ್ಯೂಟಿಫುಲ್. ಮಹಾಭಾರತದಲ್ಲೂ ಜ್ಯೋತಿಷ್ಯ ಇದೆ, ಅದನ್ನು ತರ್ತೀನಿ ಹೊರಗಡೆ. ಅಲ್ಲಿರೋ ಸಿದ್ಧಾಂತಗಳೇ ಬೇರೆ ಜ್ಯೋತಿಷದ್ದು. ಇದನ್ನು ನಾನು ಯಾಕೆ ಹಾಕ್ಕೊಂಡೆ? ಕರ್ಣ ಧರ್ಮಜನಿಗೆ ಅಂದರೆ ಯುಧಿಷ್ಠನಿಗೆ ಅಣ್ಣ ಅಷ್ಟಲ್ಲ ಚಿಕ್ಕಪ್ಪನೂ ಕೂಡ ಅಂತ. ಈ ಕಾಂಬಿನೇಷನ್ ಬರೋಕ್ಕೆ ಯಾವಾಗ ಸಾಧ್ಯ? ಒಂದೇ ತಾಯಿಗೆ ತಂದೆಯಿಂದನೂ ಮಗ ಆಗಬೇಕು, ಆ ತಂದೆಯ ಮಗನಿಂದನೂ ಮಗ ಆಗಬೇಕು, ಆಗ ಮಾತ್ರ ಈ ಕಾಂಬಿನೇಷನ್ ಸಾಧ್ಯ. ಹೌದಾ? ಎಷ್ಟು ಜನ ವಿಚಾರ ಮಾಡಿದ್ದೀರಿ ಇದನ್ನು? ಇದೆಲ್ಲ ಆಗಿನ ಯುಗ ಧರ್ಮಕ್ಕೆ ಸರಿ, ದೇವತೆಗಳು ನಡೆಯುತ್ತೆ. ನೀವಾಗ ಕಲಿಯುಗದಲ್ಲಿ ಬ್ಯಾನ್ ಆಗಿದೆ ಧರ್ಮಶಾಸ್ತ್ರಗಳ ಪ್ರಕಾರನೇ, ಆಗಿನ ಕಾಲ ಧರ್ಮಶಾಸ್ತ್ರಗಳ ಪ್ರಕಾರನೇ ನಡೆದೋಯ್ತು, ಆಯಿತು. ಈಗಿನ ಕಾಲಕ್ಕೆಲ್ಲ ಅದನ್ನೆಲ್ಲ ನಾವು ಇಟ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ನೀವು ಕಾಂಬಿನೇಷನನ್ನು ಏನು ಕೊಡ್ತೀರಾ? ಚಿಕ್ಕಪ್ಪನೂ ಹೌದು ಅಣ್ಣನೂ ಹೌದು ಹೇಳೋದಕ್ಕೆ ಜ್ಯೋತಿಷದ ಕಾಂಬಿನೇಷನನ್ನು ಏನು ಕೊಡ್ತೀರ? ಇಲ್ಲಿಂದ ನಾನು ಎತ್ಕೊತಾ ಇದ್ದೀನಿ. ಯಾಕೆ ನಾವು ಅವತಾರ ಪುರುಷರ ಜಾತಕಗಳನ್ನು ಬಳಸಬಾರದು? ಆರೋಗ್ಯ ಜ್ಯೋತಿಷಕ್ಕೆ ಸಂಬಂಧಿಸಿದಂತೆ ರಾಮನ ಜಾತಕ, ಕೃಷ್ಣನ ಜಾತಕ, ಇನ್ಯಾವುದೋ ಜಾತಕ, ಅವತಾರ ಪುರುಷರ ಜಾತಕ, ಇದನ್ನು ನಾವು ಬಳಸಬಾರ್ದು. ಆರೋಗ್ಯ ಜ್ಯೋತಿಷಕ್ಕೆ ಒಂದಕ್ಕೆ ಅಲ್ಲ, ಜ್ಯೋತಿಷಕ್ಕೆ ಬಳಸಬಾರ್ದು ಅಂತ ನಾನು ಹೇಳ್ತೀನಿ. ರಾಮ ಹೇಳ್ದಂಗೆ ಗ್ರಹಗಳು ಕೇಳ್ತಿದ್ದು ಸಾಕ್ಷಾತ್ ಭಗವಂತ. ಆಮೇಲೆ ಹರಿವಂಶ ಪುರಾಣ ಅಂತೂ ನೆಟ್ಟಿಗೆ ಬಾಕಿ ಅವತಾರಗಳಿಗೆಲ್ಲ ಅಂಶಾವತಾರಗಳು ಅಂತ ಹೇಳಿ, ಹರಿವಂಶ ಪುರಾಣ ಬಲರಾಮನಿಗೆ ಒಂದು ಅವತಾರ ಕೊಡುತ್ತೆ, ಹಲಧರ ಅಂಥೇಳಿ. ಕೃಷ್ಣಸ್ತು ಭಗವಾನ್ ಸ್ವಯಂ ಅಂದರೆ ಪೂರ್ಣಾಂಶಕದಲ್ಲಿ ಕೃಷ್ಣ ಹುಟ್ಟಿದ್ದು, ವಿಷ್ಣುವಿನ ಪೂರ್ಣಾಂಶಕದಲ್ಲಿ ಹುಟ್ಟಿದ್ದು ಅಂತ. ಹಾಗಾಗಿ ನಾನು ಆ್ಯಕ್ಚುಲಿ ನಮಾಮಿ ಶಿವಕೇಶವಮ್ಮನ ಎರಡೇ ಮಾಡಿ ಬಿಟ್ಟುಬಿಟ್ಟೆ. ಇದನ್ನೆಲ್ಲ ಎತ್ಕೊಂಡು ಹೋಗಿದ್ದರೆ ಎಷ್ಟೋ ಜನರಿಗೆ ತಲೆ ಕೆಡ್ತಾ ಇತ್ತೇನೋ. ಬಟ್ ನಾನು
ಅದನ್ನು ಹುಡುಕ್ತಾ ಇದ್ದೆ. ನನಗೂ ಆಗ ಉತ್ತರ ಬೇಕಾಗಿತ್ತು, ನನಗೆ ಸಿಕ್ಕಿದೆ ಬಿಡಿ. ಯುಗ ಧರ್ಮದ್ದು ಜ್ಯೋತಿಷ್ಯ ಏನು, ನಾನು ಮತ್ತು ಆ ಎಪಿಸೋಡನ್ನು ಕಂಟಿನ್ಯೂ ಮಾಡ್ತಾ ಹೋದರೆ ಭಾಳಷ್ಟು ಜನಗಳಿಂದ ಉತ್ತರ ಸಿಗಬಹುದು ಅಂತ ನಾನು ಸ್ಟಾರ್ಟ್ ಮಾಡಿದ್ದಾಗಿತ್ತು. ಭಾಳ ಜನ ನೀವೇನು ದೊಡ್ಡ ವಿದ್ವಾಂಸರಲ್ಲ, ನಿಮಗೆ ಯಾಕೆ ಬೇಕು ಇದು, ನೀವು ಜ್ಯೋತಿಷ್ಯ ಮಾಡಿ ಅಂತ ಹೇಳಿದೆ ಅಂತ ನಾನು ಬಂದ್ ಮಾಡಿಬಿಟ್ಟೆ. ಸಾರಿ, ನನಗೆ ಯಾಕೆ ಬೇಕು ಅಂತ. ಇಲ್ಲಿ ನೋಡಿ, ಹೌದಾ, ನಾನು ಹೇಳಿದ ತಪ್ಪೇನಾದರೂ ಇದೆಯಾ? ಕರ್ಣ ಧರ್ಮರಾಜನಿಗೆ ಚಿಕ್ಕಪ್ಪನೂ ಹೌದು, ಅಣ್ಣನೂ ಹೌದು. ತಪ್ಪು ಹೇಳಿದ್ದೀನಾ? ಇನ್ನೊಂದು ಮಾತು ಹೇಳ್ತೇನೆ. ಸ್ವಲ್ಪ ಹೊತ್ತು ಸ್ವಲ್ಪ ದೊಡ್ಡ ವಿಡಿಯೋ ಮಾಡ್ತಾ ಇದ್ದೇನೆ. ಕರ್ಣ ದ್ರೋಣರ ಗುರುಕುಲದಲ್ಲಿ ಕಲಿತು ಪರಶುರಾಮರ ಹತ್ರ ವಿದ್ಯೆ ಕಲೀಲಿಕ್ಕೆ ಹೋದ. ಬ್ರಾಹ್ಮಣರ ಹೆಸರು ಹೇಳಿಕೊಂಡು ಬ್ರಾಹ್ಮಣ ಜಾತಿಯವನು ಅಂತ ಹೇಳಿಕೊಂಡು ಅಂತ ಹೇಳ್ತಾರೆ. ಇಲ್ಲೊಂದು ಸ್ವಲ್ಪ ವಿಚಾರ ಮಾಡಿ. ನನ್ನ ಪ್ರಶ್ನೆಗಳಲ್ಲಿ ಈ ಥರವೇ. ಅದಕ್ಕಾಗಿ ನಾನು ನಮ್ಮ ಮಾಮಯ್ಯ ಶಿವಕೇಶವ ಸ್ಟಾರ್ಟ್ ಮಾಡಿದ್ದೆ. ಬಟ್ ನೀವು ಅಷ್ಟೊಂದು ಲೈಕ್ ಮಾಡಲಿಲ್ಲ, ನಾನು ಬಿಟ್ಬಿಟ್ಟೆ. ನಾನು ಸ್ಟಾರ್ಟ್ ಮಾಡಿದ್ರೆ ದೊಡ್ಡ ದೊಡ್ಡ ವಿದ್ವಾಂಸರು ತಲೆ ಕೆಡಿಸ್ಕೊಳ್ಬೇಕು, ಅಷ್ಟಿದೆ ನನ್ನ ಹತ್ರ. ನಾನು ಜ್ಯೋತಿಷ್ಯ ನೋಡದೆ ದಿನಕ್ಕೆ 2 ಗಂಟೆ 3 ಜಾತಕ 4 ಜಾತಕ ನೋಡ್ತೀನಿ. ಹಬ್ಬ 4ನೇ ಜಾತಕಕ್ಕೆ ನಾನು ಸುಸ್ತು ಹೊಡಿತಾ ಇದ್ದೀನಿ ಈಗ. ಬಟ್ ರಿಸರ್ಚಿಗೆ ಕೂತ ಇದನ್ನೆಲ್ಲ ನೋಡುವಾಗ ನನಗೆ ತುಂಬ ಆಸಕ್ತಿ. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ವರ ಥರ ತಿಂದಿದ್ದೀನಿ, ಸದ್ಯೋಜಾತ ಭಟ್ರ ಥರ ತಿಂದಿದ್ದೀನಿ. ಇದೆಲ್ಲ ಹೆಂಗೆ ಸಾಧ್ಯ? ಕರ್ಣನಿಗೆ ಹುಡುಕ್ತಾನೇ ಕವಚಕೊಂಡಗಳಿದ್ದಾಗ ಬ್ರಾಹ್ಮಣರ ವಸ್ತ್ರಾಭರಣಗಳು ಹೆಂಗೆ ಇರ್ತಾ ಇದ್ವು ಆಗ, ಆತ ಹೆಂಗೆ ಹೋಗಿ ಹೇಳಲಿಕ್ಕೆ ಸಾಧ್ಯ ನಾನು ಬ್ರಾಹ್ಮಣ ಅಂತ? ಪರಶುರಾಮರು ಸಾಕ್ಷಾತ್ ಭಗವಂತನ ಅವತಾರ, ಅವರಿಗೇನು ಗೊತ್ತಾಗೋದಿಲ್ವಾ ಇವನು ಸೂರ್ಯಪುತ್ರ ಅಂತ? ಹುಟ್ಟುವಾಗಲೇ ಇರುವಂಥ ಕವಚಕುಂಡಗಳನ್ನು ಆತ ಇಂದ್ರನಿಗೆ ದಾರಿ ಎರೆಯುವಾಗ ಕರ್ಣ ಕಿತ್ತು ಕೊಡ್ತಾನೆ, ಮೈಯಿಂದ ರಕ್ತ ಬರುತ್ತೆ. ಅದು ಮಹಾಭಾರತದಲ್ಲೂ ಇದೆ. ಒರಿಜಿನಲ್ ಮಹಾಭಾರತ ಅಂತ ಹೇಳಿಸ್ಕೊಳ್ಳೋಂಥ ಮಹಾಭಾರತದಲ್ಲಿ ಇದೆ. ದೊಡ್ಡ ದೊಡ್ಡ ಸ್ಕಾಲರ್ಸ್ ಕೂಡ ಅದನ್ನು ಉಲ್ಲೇಖ ಮಾಡ್ತಾರೆ. ಹಿಂದಿನ ದಿವಸ ಕರ್ಣಿಗೆ ಸ್ವಪ್ನದಲ್ಲಿ ಸೂರ್ಯ ಬಂದು ನಾಳೆ ಇಂದ್ರ ಬರ್ತಾನೆ, ಅದನ್ನು ಕೊಡಬೇಡ ಅಂತ ಕೂಡ ಹೇಳಿದ್ದು ಉಲ್ಲೇಖ ಆಗುತ್ತೆ. ಬಟ್ ದಾನಶೂರ ಕರ್ಣ ಅದನ್ನು ದಾನ ಮಾಡ್ತಾನೆ. ಇದಕ್ಕೇನು ಹೇಳ್ತೀರಾ? ಹಾಗೆ ಪರಶುರಾಮನಿಗೆ ಗೊತ್ತಾಗಲಿಲ್ವಾ? ಬ್ರಾಹ್ಮಣಿಗೆ ಬಾಯಿ ಬರುತ್ತೆ, ಒಂದು ಕವಚ ಇದೆ, ಕರ್ಣಕುಂಡಲ ಇದೆ ಅಂತಂದರೆ ಸಾಕ್ಷಾತ್ ಭಗವಂತನ ಅವತಾರ ಅವರಿಗೆ ಅರ್ಥ ಆಗೋದಿಲ್ವ? ಅದು ಅರ್ಥ ಆಗ್ತಿತ್ತು, ಬಟ್ ಅದೇನೋ ನಡಿಬೇಕಿತ್ತು. ಅದೆಲ್ಲ ನಾನು ಮುಂದೆ ಮಾತಾಡ್ತೇನೆ. ಇಟ್ ಗೋಸ್ ಬ್ಯಾಕ್ ಟು ಬ್ರಹ್ಮ ಕಪಾಲ. ಶಿವ ಮತ್ತು ಬ್ರಹ್ಮನ ಸಂಘರ್ಷಕ್ಕೆ ಅದು ತಗೊಂಡು ಹೋಗುತ್ತೆ. ಅದನ್ನು ಮುಂದೆ ಮಾತಾಡೋಣ. ಈಗ ನಾನು ಆರೋಗ್ಯ ಜ್ಯೋತಿಷಕ್ಕೆ ಮತ್ತೆ ಬರ್ತಿದ್ದೇನೆ. ನೋಡಿ, ಈಗ ನನ್ನ ಜಾತಕ ಮತ್ತೆ ಹಾಕ್ತಿದ್ದೇನೆ. ಈ ಆರೋಗ್ಯ ಜ್ಯೋತಿಷ್ಯದಲ್ಲಿ ಪ್ರಶ್ನೆಶಾಸ್ತ್ರಕ್ಕೆ ಬಂದಾಗ 1, 4, 7, 10 ತುಂಬ ಇಂಪಾರ್ಟೆಂಟು. ಡಾಕ್ಟ್ರು, ಮೆಡಿಸಿನ್ನು, ರೋಗಿ, ಔಟ್ಕಮ್ಮು ಹೀಗೆಲ್ಲ ಬರುತ್ತೆ. ಬಟ್ ಸ್ವಲ್ಪ ಬೇಸಿಕ್ಸಿಂದ ಮತ್ತೆ ತೊಗೊಂಡು ಹೋಗ್ತೇನೆ ನಾನು ಹೋದ ವಿಡಿಯೋ ಇದು ಬೇರೆ ಮಾಡಿದ್ದೆ, ಅರ್ಜೆಂಟಾಗಿತ್ತದು. ಅದಕ್ಕಿಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ತುಂಬ ದೀರ್ಘವಾಗಿ ನಾನು ಆರೋಗ್ಯ ಜ್ಯೋತಿಷವನ್ನು ಮಾಡ್ತೇನೆ ಅಂತ. ಸೊ ಅದಕ್ಕಾಗಿ ನಾನು ಈ ವಿಚಾರ ತಗೊಂಡೆ. ಈ ಅವತಾರ ಪುರುಷರ ಇದನ್ನು ತಗೊಳ್ಳಬಾರ್ದು ನಾವು ಆರೋಗ್ಯ ಜ್ಯೋತಿಷ್ಯಕ್ಕೆ. ರಾಮನ ಜಾತಕ ಹಾಕ್ಕೊಂಡು ನೋಡಿ, ಅವನ ಲಗ್ನಾಧಿಪತಿ ಲಗ್ನದಲ್ಲಿದ್ದು ಅದಕ್ಕೆ ಗುರು ಇದ್ದಾನೆ, ಅದಕ್ಕೆ ಬೇರೆ ಅಂಶಿಕ, ಸಾಧ್ಯನೇ ಇಲ್ಲ. ಅಂಥ ಜಾತಕ ನಮಗೆ ಸಿಗಲೇ ಇಲ್ಲ. ನಾವು ತುಂಬ ರಿಸರ್ಚ್ ಮಾಡಿದ್ದೀವಿ. ನಾನು ಪಟೋಡಿ ಅವರು ಸೇರಿ ಲಕ್ಷಗಟ್ಟಲೆ ವರ್ಷದ ಹಿಂದಿನ ಜಾತಕಗಳನ್ನೆಲ್ಲ ಸರ್ಚ್ ಮಾಡಿದ್ರು. ನವಮಿ ತಿಥಿ, ಪುನರ್ವಸು ನಕ್ಷತ್ರ, ಕರ್ಕಾಟಕ ರಾಶಿ ಮತ್ತು ಅಲ್ಲಿ ಹೇಳಿದಂಥ ಗ್ರಹ ಸ್ಥಿತಿಗಳು ಸಿಗಲಿಲ್ಲ ನನಗೆ. ಇಲ್ಲಿ ಬಿಡಿ, ಅದನ್ನು ಸೈಡಿಗೆ ಇಡೋಣ. ಈಗ ಮತ್ತೆ ನಾನು ಹೇಳೋದೇನಂತಂದರೆ, ನನ್ನ ಜಾತಕ ನೋಡ್ಕೊಳ್ಳಿ. ನಾನು ಹೇಳಿದ್ನಲ್ಲ 1, 4, 7, 10. ನನ್ನ ಜಾತಕದಲ್ಲಿ ಕುಜ ಕಾಣಿಸ್ತಾ ಇದೆಯಲ್ಲ, 10ನೇ ಮನೆಯಲ್ಲಿದ್ದಾನೆ. ಅವನ ಜೊತೆಗೆ ರಾಹು ಇದ್ದಾನೆ. ನನಗೆ ಆಯುರ್ವೇದಿಕ್ ಮೆಡಿಸಿನ್ಸ್ ಆಗಲಿ, ಆಯುರ್ವೇದಿಕ್ ಡಾಕ್ಟರ್ಸಿಂದಾಗಲಿ ಯಾವತ್ತೂ ಒಳ್ಳೆ ಪರಿಹಾರ ಸಿಕ್ಕೇ ಇಲ್ಲ.
ಸೊ ಹೇಗೆ ಡಾಕ್ಟರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಹೇಗೆ ಮೆಡಿಸಿನನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಅಥವಾ ಬೇರೆ ಬೇರೆ ಥರ ಯಾವ ಪತಿ ಅಂದರೆ ಇಲ್ಲಿ ಗಂಡ ಅಲ್ಲ, ಎಲೋಪತಿ, ಹೋಮಿಯೋಪತಿ, ನ್ಯಾಚುರೋಪತಿ ಇತ್ಯಾದಿಗಳು. ಸ್ವಲ್ಪ ಇನ್ನೊಂಚೂರು ಮುಂದೆ ಹೋಗೋಣ. ಆಯುರ್ವೇದನೇ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೀನಿ, ಮುಂದುವರಿಸ್ತಿದ್ದೀನಿ. ಸೂರ್ಯ ಹೊಟ್ಟೆಗೆ ಕಾರಕ, ಚಂದ್ರ ಹಾರ್ಟಿಗೆ ಕಾರಕ. ಯಾಕಂದರೆ ನ್ಯಾಚುರಲ್ ಜೋಡಿಕ್ ಸೈನು 4 ಅದು ಕರ್ಕ ಅಲ್ವಾ, ಹಾರ್ಟಿಗೆ ಕಾರಕ. ಬಟ್ ನೆನ್ಪಿಟ್ಕೊಳ್ಳಿ, ಹಾರ್ಟಿಗೆ ರಿಯಲಿ ಸೂರ್ಯ ಕಾರಕ, ಚಂದ್ರ ಮನಸ್ಸಿಗೆ ಕಾರಕ. ಮಂಗಳ ತಲೆಗೆ ಕಾರಕ, ಬಟ್ ಮಂಗಳ ಎಂಟೈರ್ ಬಾಡಿಗೆ ಕಾರಕ. ದೈಹಿಕ ಕ್ಷಮತೆ ಹಿಡಿದು ಮಂಗಳನಿಂದ ಬರ್ತದಲ್ವ. ಬುಧ ಬಿ ವಿ ರಾಮನವರು ಹೇಳ್ತಾರೆ ಚೆಸ್ಟಿಗೆ ಕಾರಕ ಅಂತ. ಬುಧ ಸ್ಕಿನ್ ಎಲರ್ಜಿಗೆ ಕಾರಕ, ಬ್ರೇನಿಗೆ, ನರ್ವಸ್ ಸಿಸ್ಟಮಿಗೆ ಕಾರಕ. ಗುರು ಲಿವರಿಗೆ ಕಾರಕ, ಥೈಸಿಗೆ ಕಾರಕ. ಬಿ ವಿ ರಾಮನವರು ಆಗ್ತಿರೋದು. ಶನಿ ಕಾಲಿಗೆ ಕಾರಕ, ಇದು ಸರಿ. ಮತ್ತು ಬೋನ್ಸಿಗೆ, ಹಲ್ಲಿಗೆ ಕಾರಕ, ಇದು ಸರಿ. ರಾಹು ಕೇತು ಕಾಲಿಗೆ ಕಾರಕರು. ರಾಹು ಇಂಟೆಸ್ಟೈನು, ಸ್ಕಿನ್ ಎಲರ್ಜಿಗೂ ಬರ್ತಾನೆ. ಕೇತು ಫೋಬಿಯಾಸಿಗೆ ಬರ್ತಾನೆ. ಈ ಥರ ಎಲ್ಲ ವಿಚಾರ ಮಾಡ್ತಾ ನಾವು ಹೋಗ್ಬೋದು. ಇನ್ನೂ ಸ್ವಲ್ಪ ಮುಂದೂಡಿ ಸ್ವಲ್ಪ ಅಷ್ಟೇ ಹಾಕ್ತೀನಿ ಇವತ್ತು, ಆಯಿತಾ. ಸೂರ್ಯ ಮುಖ್ಯವಾಗಿ ಪಿತ್ತಕ್ಕೆ ಕಾರಕ, ಇದು ಸತ್ಯ. ಆಮೇಲೆ ಸ್ವಲ್ಪ ಮಟ್ಟಿಗೆ ವಾತಕ್ಕೆ, ವಿಂಡ್ ಕಂಪ್ಲೇಂಟ್ಸ್ ಅಂತ. ಪಿತ್ತ ಅಂತಂದರೆ ಬಾಯ್. ಚಂದ್ರ ಸಾಮಾನ್ಯವಾಗಿ ವಾತಕ್ಕೆ, ವಿಂಡ್ ಕಂಪ್ಲೇಂಟ್ಸ್. ಮತ್ತು ಸ್ವಲ್ಪ ಮಟ್ಟಿಗೆ ಕಫ, ಫ್ಲ್ಯಾಮ್. ಚಂದ್ರ ಮುಖ್ಯವಾಗಿ ಮನಸ್ಸಿಗೆ ಕಾರಕ, ಅದು ಹೇಳ್ತೇನೆ, ತೋರಿಸ್ತೇನೆ. ಒಂದೊಂದೇ ಕೇಸ್ ಸ್ಟಡೀಸೇ ಆಗಿ ತೋರಿಸ್ತೇನೆ. ಕುಜ ಮತ್ತು ಪಿತ್ತ ಸರಿ ಇದೆ, ರಕ್ತಕ್ಕೂ ಕಾರಕ. ಬುಧ ಸಾಮಾನ್ಯವಾಗಿ ವಾತ ಮತ್ತು ಸ್ವಲ್ಪ ಮಟ್ಟಿಗೆ ಪಿತ್ತ. ಕಫಕ್ಕೂ ಕೂಡ ಕಾರಕ ಅಂತ ಬಿ ವಿ ರಾಮನವರು ಅಭಿಪ್ರಾಯಪಟ್ಟಿದ್ದಾರೆ ಅವರ ಪುಸ್ತಕದಲ್ಲಿ. ಆಮೇಲೆ ಗುರು ಕಫಕ್ಕೆ ಹೆಚ್ಚು ಕಾರಕ ಮತ್ತು ಸ್ವಲ್ಪ ವಾತಕ್ಕೆ ಕಾರಕ ಅಂತ. ಶುಕ್ರ ಹೆಚ್ಚಿನ ಪಕ್ಷದಲ್ಲಿ ವಾತಕ್ಕೆ ಕಾರಕ ಮತ್ತು ಸ್ವಲ್ಪ ಕಫಕ್ಕೆ ಕೂಡ ಕಾರಕ ಅಂತ. ಶನಿ ವಾತಕ್ಕೆ ಕಾರಕ ಮತ್ತು ಸ್ವಲ್ಪ ಮಟ್ಟಿಗೆ ಪಿತ್ತಕ್ಕೆ ಕಾರಕ. ಪಿತ್ತಕ್ಕೆ ಶನಿ ನನಗೆ ಇಷ್ಟ ಆಗ್ತಾಯಿಲ್ಲ, ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಅದು ನನಗೆ ಸರಿ ಬರ್ತಾಯಿಲ್ಲ. ಇಷ್ಟಕ್ಕಿದು ಮುಗಿಸ್ತೀನಿ, ಯಾಕಂದರೆ ದೊಡ್ಡ ಸೀರೀಸ್ ಮಾಡಬೇಕಾಗಿದೆ. ಇಷ್ಟ ನೀವು ಅರ್ಥ ಮಾಡಿಕೊಂಡ್ರೆ ಇನ್ನೂ ಇದೆ. ಮತ್ತು ತುಂಬ ಹೇಳ್ಬೋದು ಸೀಸನ್ನಲ್ಲಿ ಹೆಂಗೆ ಅವರವರಿಗೆ ಏನೇನಾಗತ್ತೆ ಅಂತ. ನಾನು ಹೇಳಿದೆ, ನನ್ನ ಜಾತಕದಲ್ಲಿ ನನಗೆ ಆಯುರ್ವೇದಿಕ್ ಡಾಕ್ಟರ್ಸ್ ಆಗಲಿ ಅಥವಾ ಎಲೋಪತಿ ಬಿಟ್ಟರೆ ಹೋಮಿಯೋಪತಿ, ನ್ಯಾಚುರೋಪತಿ ಇದು ಯಾವುದೂ ನನಗೆ ಅನುಕೂಲನೇ ಆಗಲಿಲ್ಲ. ಯಾಕೆಂದರೆ ನನ್ನ ಲಗ್ನಾಧಿಪತಿ ಕುಜ ರಾಹುನ ಸಂಗಡ ಇದ್ದಾನೆ. ರಾಹು ಯಾವುದಕ್ಕೆ ಕಾರಕ? ಎಲೋಪತಿಗೆ ಕಾರಕ. ಇಂಥ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ಸ್ ಅಂದರೆ ವಿತ್ ಎಕ್ಸಾಂಪಲ್ಸ್ ಹಾಕ್ತಾ ಹೋಗ್ತೀನಿ. ನನ್ನ ಮಗ ಇನ್ನು 15 ದಿವಸ ಫ್ರೀ ಇದ್ದಾನೆ, ಹಾಗಾಗಿ ವಿಡಿಯೋನೂ ಮಾಡ್ತೀನಿ. ಅಲ್ಲಿವರೆಗೆ ಕಾಯ್ತೀರಿ. ನಮಸ್ಕಾರ.